ಇದೇನಪ್ಪ ಈ ಪುಷ್ಪನು ಅವರಮ್ಮನ ಹಿಂಗೆ ಹೇಳ್ತಾ ಇದ್ದಾರೆ. ನಾನು ಇಲ್ಲೇ ಇರೋದ ಮನೆ ಅಳಿಯಾಗಿ? ಇಲ್ಲ ಇಲ್ಲ, ಅದಂತೂ ಸಾಧ್ಯ ಇಲ್ಲ. ನಾನು ನಮ್ಮೂರಿಗೆ ಹೋಗ್ಬೇಕು, ನಮ್ಮಪ್ಪ ಅಮ್ಮನ ಜೊತೆಗೆ ಇರಬೇಕು, ಇಲ್ಲಂತೂ ಇರೋಕ್ಕಾಗಲ್ಲ. ಯಪ್ಪ ಬೇಜಾರು ಕುಕ್ಕೊಂಡು ಇಲ್ಲ, ಇವತ್ತು ಎದ್ದುಬಿಟ್ಟು ನಾಳೆ ಮಧ್ಯಾಹ್ನ ಹೊರಟ್ಬಿಡ್ಬೇಕು ಇಲ್ಲಿಂದ. ಇವಾಗ ಬೇಜಾರು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹಂಗೆ ಅಡ್ಡಾಡ್ಕೊಂಬರೋಣ. ಹೆಂಗೋ ನಮ್ಮ ಮಾವನು ನಮ್ಮ ಅತ್ತೆನೂ ಈ ಊರಿಗೆ ಬಂದವ್ರೆ. ಈ ಊರು ಹೆಂಗೈತೆ, ಯಾರ್ಯಾರು ಇದ್ದಾರೆ ಈ ಊರಿಗೆ, ನಮ್ಗೆ ಯಾರು ಪರಿಚಯ ಇದ್ದಾರ ನೋಡೋಣ. ಓಡಾಡ್ಕೊಂಬರೋಣ. ಓ ಇದೇನೋ ಈ ಊರಿನ ಸ್ಕೂಲು. ಚೆನ್ನಾಗೈತೆ. ಅದು ನಮ್ಮೂರು. ಅದೇ ಮುನ್ನಿಯವರ ತಮ್ಮ ಇದ್ದಂಗೆ ಇದ್ದಾನಲ್ಲ, ಮಾದೇಶನ. ಇವ್ರಿಗೆ ಯಾಕತ್ತ ನೀನು? ಅವನೇನೆ ಮಾದೇಶ. ಏನು ನೀನಿಲ್ಲಿ? ಶ್ರೀದೇವಿ, ಇದು ನಿಮ್ಮೂರಾ? ಹ್ಞೂ ಕಣೋ, ನಮ್ಮೂರೇನೆ. ಯಾಕೆ ನೀನೇನಕ್ಕೆ ಬಂದಿದೆ ಇಲ್ಲಿಗೆ? ಯಾರು ನೋಡಿಕೆ ಬಂದಿದ್ಯಾ? ಯಾರಿದ್ದಾರೆ ಇಲ್ಲಿಗೆ? ನಿಮ್ಮ ಸಂಬಂಧಿಕರು ಯಾರನ್ನ ಇದ್ದಾರೆ ಈ ಊರಾಗೆ? ಇಲ್ಲಿ ಅದೇ ನನ್ನ ಹೆಂಡತಿ ಪುಷ್ಪ ಅವ್ರ ಅಪ್ಪ ಅಮ್ಮ ಇದೇ ಊರಾಗ ಇದ್ದಾರೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನಾನು ಮದುವೆ ಆಗಿರೋ ಹುಡುಗಿ ಇದ್ದಾರಲ್ಲ, ಅವ್ರ ಅಪ್ಪಯ್ಯ ಅಮ್ಮಯ್ಯ ಇದೇ ಊರು. ಈ ಊರಾಗ? ಯಾರು ಹೇಳು? ಅದು ಅವರು ಮೊದಲು ಬೇರೆ ಊರಾಗಿದ್ರು, ಅಲ್ಲಿ ಸಂದೇನಹಳ್ಳಿ ಐತಲ್ಲ ಅಲ್ಲಿದ್ರು. ಇವಾಗ ಈ ಊರಿಗೆ ಬಂದಿದ್ದಾರೆ. ಏನೋ ಅವ್ರ ತವ್ರ ಮನೆ ಅಂತೆ, ನಮ್ಮ ಅತ್ತೆ ತವ್ರ ಮನೆ ಅಂತೆ ಇದು. ಅವರ ಅಪ್ಪ ಅಮ್ಮನೂ ಸತ್ತೋದ್ರಂತೆ, ಅವ್ರ ಅಣ್ಣ ಅತ್ತಿಗೆಗೂ ಮಕ್ಕಳಿರ್ಲಿಲ್ವಂತೆ, ಅವರು ಏನೋ ಕಾಯಿಲೆ ಆಗಿನೋ ಏನೋ ಆಗಿ ಸತ್ತೋದ್ರಂತೆ. ಅದಕ್ಕೆ ಇಲ್ಲಿ ಮನೆ ಮತ್ತು ಜಮೀನು ಎಲ್ಲ ಐತಂತೆ. ಅದಕ್ಕೆ ನಮ್ಮ ಅತ್ತೆ ಮಾವನು ಈ ಊರಿಗೆ ಬಂದು ಇದ್ದಾರೆ. ನೀನು ನೋಡಿಲ್ವ ಅವ್ರನ್ನ? ಹೌದಾ? ಅಂದ್ರೆ ಅಕ್ಕನ ಹೆಸರು ರತ್ನಮ್ಮ ಮತ್ತೆ ಸಣ್ಣಪ್ಪನ? ನೋಡಿದೀನಿ. ಅಜ್ಜಿ ಹಂಗಂತ ಹೇಳ್ತಾ ಇತ್ತು, ಹೊಸ್ದಾಗಿ ಬಂದಿದ್ದಾರೆ ಅಂತಾನ. ನಾನು ಯಾತಕ ಹೋಗಿದ್ದೆ ಆ ಕಡೆಗೆ, ನೋಡಿದೆ. ಆದರೆ ಅವ್ರ ಏನು ಗೊತ್ತಿರಲಿಲ್ಲ, ಅವ್ರ ಮಕ್ಕಳು ಯಾರು ಏನು ಎತ್ತ ಅಂತ ಮಾತಾಡ್ಸಿರ್ಲಿಲ್ಲ. ಹೌದೇನು? ಮಾತಾಡ್ಸಿರ್ಲಿಲ್ವಾ? ಇಲ್ಲ, ನಾನು ಅಜ್ಜಿನೂ ಅವ್ರ ಮನೆ ತಗಾಸಿ ಹಿಂಗೆ ಹೋದ್ವಿ. ಈ ಮನೆಗೆ ಯಾರು ಬಾಡಿಗೆ ಇದ್ರು, ಯಾರೋ ಖಾಲಿ ಮಾಡ್ಕೊಂಡು ಹೋದ್ರು. ಇವಾಗ ಯಾರೋ ಬಂದವರಲ್ಲ ಅಜ್ಜಿ, ಯಾರು ಅಂತಂದೆ. ಈ ಊರು ಹೆಣ್ಮಗಳೇನೆ ಅವಳು. ಈಗ ಅವ್ರ ಮನೆಗೆ ಯಾರು ಇಲ್ವಲ್ಲ, ಅವಳೇ ಇಲ್ಲಿ ಬಂದಿದ್ದಾಳೆ. ಗಂಡನು ಆಮೇಲೆ ಹೆಂಡ್ತಿನಿ ಇಬ್ರು ಇಲ್ಲೇ ಬಂದಿದ್ದಾರೆ ಅಂತ ಹೇಳ್ತಾ ಅಷ್ಟೇನೆ. ಅವ್ರ ಮಕ್ಳ ಬಗ್ಗೆ ಏನು ಹೇಳಿಲ್ಲ. ಹೌದಾ? ಅವ್ರಿಗೆ ಇಬ್ರು ಹೆಣ್ಮಕ್ಳು, ಶಿಲ್ಪ ಮತ್ತೆ ಪುಷ್ಪ ಅಂತಾನ. ನಾನು ಮದುವೆ ಆಗಿರೋದು ಪುಷ್ಪನ. ಶಿಲ್ಪನಾ? ಈ ಶಿಲ್ಪ ಅಂದ್ರೆ ಅವ್ರ ಮಗಳೇನಾ? ಅವಾಗ ರಾಣಿ ಜೊತೆ ಒಂದ್ಸಲ ಬಂದಿಲ್ಲಲ್ವಾ, ಪತ್ರ ಗಿತ್ರ ಎಲ್ಲ ಬರ್ದಿದ್ಲು ನನಗೆ. ಅದೇ ಶಿಲ್ಪನಾ ಹಂಗಾದ್ರೆ? ಯಾವ ಗೊತ್ತಾ ನಿನ್ಗೆ ಶಿಲ್ಪ? ಅಲ್ಲ, ಅವಳೇ ಇರ್ಬೋದೇನೋ ಅಂತ ಅನ್ಕೊಂಡೆ. ಅವಳೋ ಯಾರೋ ಗೊತ್ತಿಲ್ಲ. ಹೋಗ್ಲಿ ಬಿಡು, ಹೆಂಗೋ ಈ ಊರಿಗೆ ಬಂದಿದ್ಯಲ್ಲ ನೀನಾದ್ರೂ ಬಾ, ನಮ್ಮ ಅಂತಕ್ಕೆ ಹೋಗೋಣ. ಆಮೇಲೆ ಮಾತಾಡೋಣ ಮಿಕ್ಕಿದ್ದ. ಹೌದಾ? ಎಲ್ಲೈತೆ ನಿಮ್ಮ ಮನೆ? ಹೆಂಗೋ ನಾನು ಈ ಊರಾಗ ನಮ್ಗೆ ಯಾರಾದರೂ ಪರಿಚಯ ಇದ್ದಾರ, ನಮ್ಮ ಸಂಬಂಧಿಕರು ಯಾರಾದರೂ ಇದ್ದಾರ, ಹಂಗೆ ಒಂದು ರೌಂಡ್ ಹಾಕಿ ಬರೋಣ ಅಂತ ಬಂದೆ. ಅಲ್ಲಿ ಮನೆ ಕುತ್ಕೊಂಡು ಬೇಜಾರಾಗ್ತಿತ್ತ. ಈ ಊರಿಗೆ ಬಂದಾಲೆ ನಾನು 4 ದಿವಸ ಏನೋ ಆಯ್ತೇನಪ್ಪ, 4 ಅಲ್ಲ 5ನೇ ದಿವಸ ಏನೋ ಇವತ್ತಿಗೆ. ಹೌದಾ? ಸರಿ ಬಾ ಹೋಗೋಣ. ನನಗೆ ಗೊತ್ತೇ ಆಗಲಿಲ್ಲ ನೋಡು ನೀನು ಬಂದಿರೋದು. ಬರಲೇ ಇಲ್ಲ, ಮತ್ತೆ ಇಷ್ಟು ದಿನ ಇಲ್ಲೆಲ್ಲೂ ಓಡಾಡಿ ಕಾಣಲೇ ಇಲ್ಲ. ಇಷ್ಟು ದಿನ ಅದು ಇದು ಪೂಜೆ, ಮನೆ ದೇವ್ರಿಗೆ ಹೋಗಿದ್ದು, ಆಮೇಲೆ ಅವ್ರು ಯಾರೋ ಮಾತಾಡ್ಸ್ಕೊಂಡು ಬರೋಕ್ಕಂತ ಅವ್ರು ಯಾರೋ ಸಂಬಂಧಿಕರ ಮನೆಗೆ ಹೋಗಿದ್ದು. ಹಂಗಾಗಿ ಎಲ್ಲೂ ಓಡಾಡೋಕ್ಕಾಗಿರಲಿಲ್ಲ. ಇವತ್ತು ಸುಮ್ಮನೆ ಕೂತ್ಕೊಂಡಿದ್ನಲ್ಲ ಮನೆಯಾಗೆ, ಅದಕ್ಕೆ ಬೇಜಾರಾಗ್ತೈತೆ ಅಂತ ಬಂದೆ ಈ ಕಡೆಗೆ. ಹೆಂಗೋ ನೀನು ಸಿಕ್ಕಿದ್ದು ಖುಷಿ ಆಯಿತು. ಹೌದಾ? ಸರಿ ಬಾ, ನಮ್ಮ ಅಂತಕ್ಕೆ ಹೋಗೋಣ. ನಮ್ಮ ಮನೆ ನೋಡ್ಕೊಂಬರಿವಂತೆ, ಯಾವಾಗಾದ್ರೂ ಬಂದಾಗ ಬರುವಂತೆ. ಎಲ್ಲ ಚೆನ್ನಾಗಿದ್ರಾ ನಿಮ್ಮ ಮನೇಲಿ? ನಿಮ್ಮ ಅಪ್ಪಯ್ಯ, ನಿಮ್ಮ ಅಮ್ಮಯ್ಯ, ಆಮೇಲೆ ನಿಮ್ಮ ಅಕ್ಕಯ್ಯ, ನಿಮ್ಮ ಅಕ್ಕನ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ? ಶ್ರೀದೇವಿ ಎಲ್ಲರೂ ಚೆನ್ನಾಗಿದ್ದಾರೆ. ಅದು ನಿಮ್ಮದು ಎಲ್ಲಿರೋದು ಮನೆ? ಇಲ್ಲಿ ಇಲ್ಲೇ ಐತೆ, ಬಾ ತೋರಿಸ್ತೀನಿ, ಹೋಗೋಣ ಬಾ. ಸರಿ ನಡಿ, ಬರ್ತೀನಿ. ಶ್ರೀದೇವಿ ಎಲ್ಗೋದ್ಲು? ಬರಲೇ ಇಲ್ಲ. ಈ ಜಯಮ್ಮನೂ ಎದ್ದಾಗಿಂದ ಬರಲೇ ಇಲ್ವಲ್ಲ, ಎಲ್ಗೋದ್ಲು ಈ ಜಯಿ? ಬರ್ಬೇಕಾಗಿತ್ತಲ್ಲ, ಏಟತ್ತಾತು? ಮಾದೇಶ, ಇದೇ ನಮ್ಮನೆ. ಶ್ರೀದೇವಿ, ಯಾರು ಇವನು? ಜಿ, ಇವನು ಮಾದೇಶ ಅಂತ ನಮ್ಮೂರನೇ. ಅದು ನಮ್ಮೂರಾಗದೆ ನಮ್ಮ ಅತ್ತೆ ಐತಲ್ಲ, ಜಯತ್ತೆಯರ ಅಣ್ಣನ ಸೊಸೆ ಮಲ್ಲಿ ಇಲ್ವೇ, ಮಲ್ಲಿ ತಮ್ಮ ಇವನು. ಮಾದೇಶ ಅಂತ. ಓ ಹೌದೇ? ಏನಪ್ಪ, ಏನು ಸಮಾಚಾರ? ಬಾ ಕುಕ್ಕ ಬಾ. ಚೆನ್ನಾಗಿದ್ದೀಯಾ? ಎಲ್ಲ ಚೆನ್ನಾಗಿದ್ರ ಊರಾಗೆ? ಹ್ಞೂ ಅಜ್ಜಿ, ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ಹ್ಞೂನಪ್ಪ, ನಾವು ಚೆನ್ನಾಗಿದ್ದೀವಿ. ಬಾರಪ್ಪ ಕುಕ್ಕ ಬಾ. ಶ್ರೀದೇವಿ, ನಿಮ್ಮ ಅತ್ತೆಯಲ್ಲೇ ಜಯಮ್ಮ ಎದ್ದಾಗ ಹೋದವಳು, ಅದು ಎಲ್ಲಿ ಹೋದ್ಲ ಏನೋ, ಬರಲೇ ಇಲ್ವಲ್ಲ ಈಟತ್ತಾದ್ರೂ?
ಗೊತ್ತಿಲ್ಲ ಅಜ್ಜಿ, ಎಲ್ಗೋಯ್ತೋ ಏನೋ ಅವತ್ತೆ. ಏನೋ ಆ ಕಡೆ ಹೋತು ಸುಂದ್ರಾರನ್ ಮನೆ ಕಡಿಕೆ. ಏನ್ ಮಾಡ್ತೈತೋ ಅಲ್ಲೋಗೇನು ಜಗಳ ಗಿಗಳ ಮಾಡ್ತೈತೋ ಏನೋ ಮಂಜೀರ ಅವ್ರ ಅಮ್ಮ ಬರೇ ಬಂದು ಇಲ್ಲೇ ಐತಲ್ಲ ಅವಕ್ಕ, ಅದಕ್ಕೆ ಏನ ಕತೆನೋ ಏನೋ ಗೊತ್ತಿಲ್ಲ. ಬಂದ್ರೆ ಗೊತ್ತಾಗುತ್ತೆ ತಗೊಳ್ಳಿ. ಮಾದೇಶ, ನಿನ್ಗೆ ಟೀ ಮಾಡ್ಲಾ ಕಾಫಿ ಮಾಡ್ಕೊ ಬರ್ಲಾ? ಏನು ಬೇಡ ಶ್ರೀದೇವಿ, ನಾನು ಅಲ್ಲೇನೆ ತಿಂಡಿ ತಿಂದು ಬಂದೆ, ಅಲ್ಲಿ ಬೇರೆ ಟೀ ಕುಡ್ದೆ. ರವೆ ಉಂಡೆ ಮಾಡಿದ್ರು ತಿನ್ನು ಅಂದ್ರು, ಅದಕ್ಕೆ ತಿಮ್ಮಕ್ಕಾಗಲಿಲ್ಲ. ಸ್ವಲ್ಪ ಟಡ್ಡಾಡ್ಕೊಂಬರೋಣ ಅಂತನ ಇತ್ಲ ಬಂದೆ. ಹೌದಾ, ಸರಿ ಸರಿ ಆಯ್ತು. ಮತ್ತೆ ಇನ್ನೇನ್ ಸಮಾಚಾರ? ನೀನ್ ಹೆಂಡ್ತಿನೂ ಕರ್ಕೊಂಬರಕ್ಕಿಲ್ವಾ? ಅಯ್ಯೋ, ನೀನು ಇದೇ ಊರು ಅಂತ ನನಗೇನು ಗೊತ್ತಿತ್ತು ಹೇಳು? ಗೊತ್ತಿದ್ರೆ ಕರ್ಕೊಂಬತ್ತಿದ್ದೆ. ಇನ್ನ ಇರ್ತೀಯ ಈ ಊರಿಗೆ ಅಥವಾ ಏನು ಹೋಗ್ತಿರೋ? ಏನೋ ನೋಡಬೇಕು, ನನಗೇನೋ ಬೇಜಾರಾಗ್ಬಿಟ್ಟೈತೆ, ಹೋಗ್ಬೇಕು ಅಂತ ಅನ್ನಿಸ್ತೈತೆ. ಇನ್ನು ನಮ್ಮ ಅತ್ತೆ ಪುಷ್ಪ ಬೇರೆ ಅದೇನೇನೋ ಬೇರೆ ಕತೆ ಹೇಳ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ, ಇನ್ನು ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಬಂದ್ಲಲ್ಲ ನಮ್ಮ ಜಯಮ್ಮ, ಬಾರಮ್ಮ ಬಾ. ನಾನು ನಮ್ಮ ಜಯಮ್ಮ ಯಾಕೆ ಬರಲಿಲ್ಲ ಈಟತ್ತಾದ್ರೂ? ಯೋಟತ್ತಾತಲ್ಲ, ಹೋಗಿ ಎದ್ದಾಗ ಕಾಫಿ ಕುಡ್ದು ಓದೇನಮ್ಮ ಅಲ್ವೇ? ಅವಾಗ ಓದಾಳು ಈ ಆಟತ್ತಾಲೆ ಒಂದು 10-11 ಗಂಟೆ ಆತೇನ. ಇವಾಗ ಬರ್ತಾ ಇದೆಯಲ್ಲ ಜಯಮ್ಮ, ಎಲ್ಗೋಗಿದ್ದೆ? ಏನಂತ ಗನಂದರಿ ಕೆಲಸ ಮಾಡಕ್ ಹೋಗಿದ್ದಮ್ಮ? ಅದು ಒಂದೊಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅತ್ತೆ. ಆ ಮಂಜಿ ನನ್ನೇನೆ ಮನೆ ಬಿಟ್ಟು ಕಳಿಸ್ತಾಳ. ಅವ್ರ ಅಮ್ಮನ ಕರ್ಕೊಂಬಂದು ಯಜಮಾನ್ಕೆ ಮಾಡ್ಕೊಂಡವಳೆ. ನಾನ್ ಬಿಟ್ಬಿಡ್ತೀನ? ಅದಕ್ಕೆ ನಮ್ಮ ಸುಂದ್ರನ್ಗೆ ಹೇಳಿ ನನ್ನ ಆ ಮನೆಗೆ ಸೇರ್ಸ್ಕೊಂಬಂಗ್ ಮಾಡ್ದೆ. ನಮ್ಮ ಸುಂದ್ರನೇನೆ ನಮ್ಮ ಅಮ್ಮನೂ ಇರುತ್ತೆ, ನಿಮ್ಮಮ್ಮ ಇದ್ಮೇಲೆ ನಮ್ಮಮ್ಮ ಇರಬಾರ್ದ ಅಂತಾನ ಅವನ ಹೆಂಡತಿಗೆ ಸರಿಯಾಗಿ ಉಗ್ದ ನೋಡು. ಅದಕ್ಕೆ ಅವಳು ತೆಪ್ಪನಾಗ್ಬಿಟ್ಲು ಆ ಮಂಜಿ. ಅಲ್ಲ ನೋಡ್ದ, ನಮ್ಮ ಸುಂದ್ರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತಾಯಿ ಮಗಳು ಇಬ್ರು ಸೇರ್ಕೊಂಡು ಅವ್ನ ಮಂಗ್ ಬುದ್ಧಿ ಹರ್ಚಿ ಎಲ್ಲ ದುಡ್ಡು ಕಾಸು ಎಲ್ಲ ಕಿತ್ಕೊಂಡು ಹೊಲಪಲ ಎಲ್ಲನ ಹೆಸರಿಗೆ ಆದ ತಕ್ಷಣ ಕಿತ್ಕೊಂಡು ರೈಟ್ ಹೇಳೋಣ ಅಂತ ಮಾಡ್ಕೊಂಡವ್ರಿ ಅವ್ರಿಬ್ರು, ಮಂಜಿನೂ ಅವ್ರ ಅಮ್ಮನೂ. ಅದಕ್ಕೆ ನಾನ್ ಬಿಟ್ಬಿಡ್ತೀನ? ಅದಕ್ಕೆ ಅವ್ರದ್ದು ಏನು ಪ್ಲಾನ್ ಇದ್ರು ನಾನು ಬಯಲು ಮಾಡ್ತೀನಿ, ಹೋಗಿ ಅವ್ರ ಮನೆಗೆ ಸೇರ್ಕೊಂಡಿದ್ದೀನಿ. ಅದಕ್ಕೇನೆ ಏನ್ ಕಿತಾಪತಿ ಮಾಡ್ತಾರೋ ಏನೋ ತಾಯಿ ಮಗಳು ಅಂತ ಹೇಳಿ. ಹೌದಾ, ಸರಿ ಆಯ್ತು ಹಂಗಾರೆ. ಈಗ ಅಲ್ಲ, ಇನ್ಮೇಲೆ ನಾನು ಅಲ್ಲೇ ಇರೋದು. ಅದಕ್ಕೆ ಬ್ಯಾಗಿಗೆ ತಗೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ 15 ದಿವಸ ಆಯ್ತು, ಇಲ್ಲಿ 15 ದಿವಸ ಆಯ್ತು. ತಿರ್ಗಿ ಇವಾಗ ಅಲ್ಲಿಗೆನಾ? ಅಲ್ಲಿ ಎಷ್ಟು ದಿನ ಇರ್ತೀಯೋ? 15 ದಿವಸ ಇರ್ತೀಯೋ, ತಿಂಗಳಿರ್ತೀಯೋ? ಮತ್ತೆ ಇಲ್ಲಿಗೆ ಓಡ್ ಬರ್ಬೇಕಾಗುತ್ತೆ. ಅಯ್ಯೋ ಸುಮ್ಮನೆ ಇರ್ರಿ ಅತ್ತೆ, ನಿಮ್ಗೆ ಗೊತ್ತಾಗಲ್ಲ. ನಾನು ಯಾಕೆ ಓಡ್ ಬರೋಣ? ಆಗಲಾಗ್ಲಾನ? ಈ ಸಲ ನಾನು ಓಡ್ ಬರಲ್ಲ, ಓಡಿಸ್ತೀನಿ ಮನೆ ಬಿಟ್ಟು ಅವ್ರಿಬ್ರು. ನೋಡ್ತಾ ಇರ್ರಿ, ಓಡಿಸ್ತೀಯೋ ಅಥವಾ ನೀನೇ ಓಡ್ಬತ್ತೀಯೋ ನೋಡೋಣ. ಅದೇನು ಮಾಡ್ತೀಯ ಅಂತಾನ. ಅಲ್ಲ, ಮಂಜಿಯವ್ರ ಅವ್ರ ಅಮ್ಮಯ್ಯ ಯಾಕೆ ಇಲ್ಲೇ ಇದ್ದಾಳೆ? ಅವ್ರ ಊರಾಗಿರ್ಬೇಕು ತಾನೆ? ಮತ್ ನೋಡಿ ಅತ್ತೆ, ಅವ್ರ ಅಮ್ಮನ ಕರ್ಕೊಂಬಂದಿಕ್ಕೊಂಡವಳೆ, ನನ್ನ ಮನೆ ಬಿಟ್ಟು ಕಳಿಸ್ತಾಳ ಅವಳು. ಬಾರಿ ಇದ್ದಾಳೆ ಮಂಜಿ. ಅವ್ರಿಬ್ರದ್ದು ಏನೋ ಪ್ಲಾನ್ ಐತೆ, ಆಸ್ತಿ ಪಾಸ್ತಿ ಹೊಡೆಯೋಕ್ಕೆ. ಹೌದಾ? ಅಯ್ಯೋ ಅಯ್ಯೋ, ಇದೇನೇ ಜಯಮ್ಮ, ನೀನು ಮುದ್ದಿನ ಸೊಸೆ ಮೇಲೆ ನೀನೇ ಇಂಥ ಆರೋಪ ಮಾಡ್ತಾ ಇದ್ಯಾ? ಅಯ್ಯೋ, ನನ್ನ ಮುದ್ದಿನ ಸೊಸೆ ಯಾಕಾಗ್ತಾಳ ಅವಳು? ಆ ಮಿಟುಗ್ಲಾಡಿನ ನಾನು ಮದುವೆ ಮಾಡ್ಕೊಂಬಂದು ತಪ್ಪು ಮಾಡಿಬಿಟ್ಟೆ. ಆ ಮಂಜಿ ಅಂಬಳ್ನ ಏನೋ ಬುದ್ಧಿವಂತಲು ಅಂತಾನ, ಆದ್ರೆ ಇಂಥ ಗಯ್ಯಾಳಿ ಅಂತಾನ ನನಗೆ ಇವಾಗಲೇ ಅರ್ಥ ಆಗಿದ್ದು. ಅತ್ತೆ, ಈಗಲಾದ್ರೂ ಅವಳು ಎಂತವಳು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಬಿಡಿ. ಅಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡ್ರಿ. ಎಲ್ಲಿ ಕಾಣಿಸಲ್ವೇ? ಇಲ್ಲೇನೆ ನಿನ್ ಮಗಳಾಗೆ. ಓ, ಇವನು ನಿಂಗಮ್ಮನ ಮಗ ಅಲ್ವೇ? ಅಲ್ವೇನೋ? ನೀನು ಯಾವಾಗ್ಲೂ ಬಂದಿ? ನಾನು ನಿನ್ನ ನೋಡ್ಲೇ ಇಲ್ಲ. ನಿನಗೆ ಅವೆಲ್ಲ ಎಲ್ಲಿ ಕಾಣಿಸ್ತಾವಮ್ಮ? ಈಗ ಮಗನ ಮನೆಗೆ ಹೋಗ್ತೀನಿ ಅಂತ ಖುಷಿಯಾಗಿದ್ಯಾ? ಅದಕ್ಕೆ ಅಕ್ಕಪಕ್ಕ ಯಾರ ಇದ್ದಾರೆ, ಕುಕ್ಕಂಡಿರೋರು ಯಾರು ಅಂತ ನಿನಗೆ ಗೊತ್ತಾಗಲ್ಲ. ಈಗ ಈಗ ಶಣವತಿ ಮುಂಚೆಲೆ ಬಂದ ಇವನು. ಹೌದಾ? ಯಾರ ಮನೆಗೆ ಬಂದಿದ್ಯಾ ಇಲ್ಲಿಗೆ ಮಾದೇಶ? ಅದು ಅದೇ ಸಣ್ಣಪ್ಪ ಮತ್ತು ರತ್ನಮ್ಮ ಅಂತನ ಈ ಮನೆ ಮಗಳಂತಲ್ಲ ನಮ್ಮ ಅತ್ತೆ. ಅವರು ಮೊದಲು ಅಲ್ಲಿ ಬೇರೆ ಊರಾಗಿದ್ದರು, ಈಗ ಇಲ್ಲಿಗೆ ಬಂದಿದ್ದಾರಂತೆ. ಇಲ್ಲಿ ಅವ್ರ ತವ್ರ ಮನೆ ಆಸ್ತಿ ನೋಡ್ಕೊಂಬಕ್ಕೆ ಯಾರೂ ಇಲ್ವಂತೆ. ಅವ್ರ ಅಣ್ಣಯ್ಯ, ಅವ್ರ ಅತ್ತಿಗೆ, ಆಮೇಲೆ ಅವ್ರ ಅಪ್ಪ ಅಮ್ಮನೂ ಯಾರೂ ಇಲ್ವಂತೆ. ಅದಕ್ಕೆ ಇಲ್ಲಿ ಜಮೀನು ಮನೆ ಎಲ್ಲ ಐತೆ ಅಂತನ ಇಲ್ಲೇ ಬಂದಿದ್ದಾರೆ. ಇಲ್ಲೇ ಅನುಕೂಲ ಐತೆ ಅಂತನ. ಅದಕ್ಕೆ ನಾನು ಇಲ್ಲೇ ಬಂದೆ. ಓ, ಅವರಾ? ಸರಿ ಸರಿ, ಗೊತ್ತಾಯ್ತು. ಅವ್ರ ಮಗಳನ್ನೇನ ನಿನ್ನ ಮದುವೆ ಆಗಿರೋದು? ಕಣಕ್ಕ, ನಾನು ಅವ್ರ ಮಗಳನ್ನೇ ಮದುವೆ ಆಗಿರೋದು. ಆಯ್ತು ಬಿಡು, ನಿಮಗೆ ತಕ್ಕಂಗೆ ಐದಾರ ಅವರು. ಸರಿ, ನಾನು ಹೋಗ್ತೀನಿ, ಬೇಕಂಡು ಹೋಗ್ಬೇಕು. ಆಯ್ತು ಹೋಗಮ್ಮ, ಹೋಗಿ ಅಲ್ಲೇ ಇರು, ಬರಬೇಡ ಇತ್ಲಾಗೆ ತಿರ್ಗಾ. ಹುಷಾರು. ಇರ್ತೀನಿ ಹೇಳ್ರಿ, ತಿರ್ಗಿ ಏನು ಬರಲ್ಲ ನಾನು. ಶ್ರೀದೇವಿ, ಹೋಗು, ಅವನಿಗೆ ಯಾತನ ಕಾಪಿನೋ ಗಿಫ್ಟನೋ ತಂದು ಕೊಡು. ಸರಿ ಅಜ್ಜಿ, ಆಯ್ತು. ಮಾದೇಶ ಕುಕ್ಕಂಡಿರು ತಾಂಬತ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.